ನಿನ್ನೆ ತಾನೇ ರಾಜ್ಯಸಭಾ ಚುನಾವಣೆಯ ಫಲಿತಾಂಶದಲ್ಲಿ ನಾಸೀರ್ ಹುಸೇನ್ ಎಂಬ ರಾಜ್ಯಸಭಾ ಸದಸ್ಯರ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ 6.5 ಕೋಟಿ ಜನರ ಶಕ್ತಿಸೌಧದಲ್ಲಿ ಮತ್ತು 134 ಕೋಟಿ ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ದೇಶದ್ರೋಹಿ ಹೇಳಿಕೆಗಳನ್ನು, ಪಾಕಿಸ್ತಾನ್ ಪರ ಘೋಷಣೆಗಳನ್ನು, ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಬ್ಯಾಡಗಿ ವರ್ತಕರಾಗಿರ್ತಕ್ಕಂಥ ಇಲ್ಲಿಯ ನಾಸಿಪುಡಿ ಎನ್ನುವ ಒಬ್ಬ ವ್ಯಕ್ತಿ ಅಂತ ನಾವು ಐಡೆಂಟಿಫೈಯನ್ನು ಮಾಡಿದ್ದೇವೆ. ಅಲ್ಲಿ ಕೂಡ ಈ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಅವರು ಸಚಿವ ಸಂಪುಟದ ಸಹೋದ್ಯೋಗಿಯ ಸಚಿವರುಗಳು ಮತ್ತು ಶಾಸಕ ಮಿತ್ರರು, ಅವ್ರ ಶಾಸಕ ಮಿತ್ರರು ರಿಜ್ವಾನ್ ಅನ್ನೋ ಒಬ್ಬ ಶಾಸಕ ಮುಂಜಾನೆ ತಾನೇ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅವರು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ಯಾರ ಅಂತಾನೆ. ನೀವೆಲ್ಲ ಮಾಧ್ಯಮದ ಸ್ನೇಹಿತರು ಮಾಡಿಕೊಂಡಿರ್ತಕ್ಕಂಥ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕಲ್ ಮೀಡಿಯಾದರು ಅಲ್ಲಿ ಹೇಳಿಕೆಗಳನ್ನು ನೀವು ಕ್ರೋಢೀಕರಣ ಮಾಡಿ ಮಾಧ್ಯಮದಲ್ಲಿ ಪ್ರಸಾರವಾಗಿ ನಮ್ಮ ಮಾಡಿರ್ತಕ್ಕಂಥವರೇ ಸುಳ್ಳು ಅಂತ ಹೇಳ್ತಕ್ಕಂಥ ನಾಚಿಕೆಗೇಡಿನ ಸಂಗತಿ. ಈ ವ್ಯವಸ್ಥೆ ಒಂದು ದೊಡ್ಡ ಪಿತೂರಿ ಹಿಂದೆ ಕಾಂಗ್ರೆಸ್ಸಿನ ನಾಯಕರು ತಲೆ ತಗ್ಗಿಸುವಂಥ ದೇಶದ ಜನರು ತಲೆ ತಗ್ಗಿಸುವಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ನಾವು ಈಗಾಗಲೇ ಉದ್ಯೋಗಣ್ಣರ ಸುರೇಶ್ ಅಣ್ಣ ನಮ್ಮ ಪಕ್ಷದ ಮುಖಂಡರು ಕೂಡ ಹೌದು, ಅವರ ಮುಖಾಂತರ ವೈಯಕ್ತಿಕ ಕಂಪ್ಲೇಂಟ್ ದಾಖಲಾಗಿದೆ. ನಮ್ಮೆಲ್ಲ ಕಾರ್ಯಕರ್ತರನ್ನು ಒಡಗೂಡಿಸಿಕೊಂಡು ನಾವು ಇವತ್ತು ಸಾರ್ವಜನಿಕ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ದೇವೆ. ನಿನ್ನೆ ಹೇಳಿಕೆಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿರ್ತಕ್ಕಂಥ ದೇಶದ್ರೋಹಿ ಹೇಳಿಕೆ ಕೊಟ್ಟವ್ರನ್ನ ಅಲ್ಲಿ ಪಾಕಿಸ್ತಾನದಲ್ಲಿ ಅವರ ನೆಲೆಯನ್ನು ಹುಡುಕೊಳ್ಳಿಕ್ಕೆ ಅವ್ರನ್ನ ಇಲ್ಲಿಂದ ನಮ್ಮ ದೇಶದಿಂದ ಹೊರ ಹಾಕಬೇಕನ್ನುವಂಥ ಒಂದು ಸಂದೇಶವನ್ನು ನಮ್ಮ ನಾಯಕರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಡಿಫೆಂಡ್ ಮಾಡ್ಕೊಂತಾರೆ ಅವ್ರನ್ನ. ಮೊನ್ನೆ ತಾನೇ ಹಿಂದೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಅವರು ಅದನ್ನು ಅವ್ರ ಮೇಗಲ ಕೇಸನ್ನು ಕುಲ್ಲ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳ ಬಂದರು. ಶಿವಮೊಗ್ಗದಲ್ಲಿರ್ತಕ್ಕಂಥ ಕೇಸನ್ನು ಕೂಡ ಆಗ ಆ ಕೇಸ್ ಹಾಕಿದಂಥ ಇಲಾಖೆಯ ಕೇಸ್ಗಳನ್ನು ಕೂಡ ಅವ್ರೂ ಹೊರತರ್ತಕ್ಕಂಥದ್ದು ನಡೀತಕ್ಕಂಥದ್ದನ್ನು ನೋಡಿ ಇವತ್ತು ನಾವು ಕಾಂಗ್ರೆಸ್ಗೆ ಮತ ಚಲಾಯಿಸಿದಂಥವ್ರು, ನಾವು ಕಾಂಗ್ರೆಸ್ ನಮ್ಮ ಮೇಲೆ ಅಧಿಕಾರದಲ್ಲಿದೆ ಅನ್ನುವಂಥ ಒಂದು ಸಮಾಜದ ಮುಖಂಡರುಗಳು ಇಂಥ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಆ ದೇಶದ್ರೋಹದ ಹೇಳಿಕೆಗಳನ್ನು ಅಲ್ಲಿ ನಮ್ಮ ಶಕ್ತಿ ಸೌಧದಲ್ಲೇ ಹೇಳಿಕೆ ಕೊಟ್ಟರೂ ಕೂಡ ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಂಡಿಲ್ಲ ಮತ್ತು ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ. ಒಂದು ಹಾಸ್ಯಾಸ್ಪದವಾದಂಥ ಮಾತನಾಡ್ತಕ್ಕಂಥ ಸಚಿವ ಸಂಪುಟದ ಅವರ ಸಹೋದ್ಯೋಗಿಗಳನ್ನು ನೋಡಿದ್ರೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸುವಂಥ ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಆದರೂ ಕೂಡ ಈಗ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಸಾಲದವರು, ಅವ್ರು ಜಿಂದಾಬಾದ್ ಅವರು ಪಾಕಿಸ್ತಾನದಾಗೂ ನೆಲೆಸಲಿ, ಅವರು ನಮ್ಮದೇನು ಅಭ್ಯಂತರ ಇಲ್ಲ. ಇದು ಹಿಂದೂಸ್ತಾನ, ಹಿಂದೂಗಳ ಭಾವನೆಗೆ ನೆಲೆಸಿರುವಂಥ ಸ್ಥಾನ. ನಾವು ಸ್ವತಂತ್ರ ಭಾರತ ಒಂದು ವಿಭಾಗ ಆದಂಥ ಸಂದರ್ಭದಲ್ಲಿ ಅವರು ಏನು 3% ಜನಾಂಗವನ್ನು ಇಲ್ಲಿ ಉಳಿಸಿಕೊಳ್ಬೇಕು ಅನ್ನುವಂಥ ಗಾಂಧಿಯವರ ಆಸೆಯಂತೆ ಉಳ್ಕೊಂಡಂಥವ್ರು ಅವರು ಪಾಕಿಸ್ತಾನಕ್ಕೆ ಹೋಗಿ ಅವ್ರ ನೆಲೆಯನ್ನು ಹುಡುಕೋಬೋದಲ್ಲ. ಜಿಂದಾಬಾದನ್ನವರು ಅವರು ಇಲ್ಲಿ ಉಳ್ಕೊಂಡು ನಮ್ಮ ದೇಶದ ಈ ಋಣ, ನಮ್ಮ ದೇಶದ ಭೂಮಿಯೊಳಗೆ ಅವರು ಬದುಕಿ ಅವ್ರು ಉಸಿರನ್ನು ನೀಡಿರ್ತಕ್ಕಂಥ ಈ ಭೂಮಿಗೆ ಇಲ್ಲಿರ್ತಕ್ಕಂಥ ಅವ್ರ ಭಾವನೆಗೆ ಹೇಳಿಕೆಗಳನ್ನು ಕೊಡ್ತಕ್ಕಂಥವ್ರು ನೋಡಿದ್ರೆ ನಮ್ಮ ಗಡಿ ಕಾಯ್ತಕ್ಕಂಥ ಯೋಧರು ಕೂಡ ಅವರು ತಲೆ ತಗ್ಗಿಸ್ಬೇಕಾಗೈತಿ. ಮತ್ತು ಇಂಥ ಈ ದೇಶದ್ರೋಹ ಹೇಳಿಕೆ ಕೊಡ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ಪಕ್ಷದವರನ್ನು ನಾವು ರಕ್ಷಣೆ ಮಾಡೋಕತ್ತೇವಲ್ಲಪ್ಪ ಅನ್ನುವಂಥ ಭಾವನೆ ಅವ್ರ ಉತ್ಸಾಹವನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರಲಿಕ್ಕೆ ಇವರೇ ಕಾರಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾನು ಅವ್ರನ್ನ ಖಂಡನೆಯಿಸ್ತೀನಿ. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ತಕ್ಷಣ.
ಅಲ್ಲೇ ಶಕ್ತಿ ಸೌಧದಲ್ಲಿ ಅವ್ರನ್ನ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ದೇಶದ್ರೋಹಿಗಳನ್ನು ಬಿಟ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಈ ಲೋಕಸಭಾ ಚುನಾವಣೆ ಒಳಗೆ ಅವ್ರ ಚುನಾವಣೆಯನ್ನು ಎದುರಿಸಲಿ, ಅವ್ರ ಆಡಳಿತಕ್ಕೆ ಬರಲಿ. ಅವರು ಏನು ಇವತ್ತು ದೇಶದ್ರೋಹ ಹೇಳಿಕೆ ಕೊಡ್ತಕ್ಕಂಥವ್ರು, ದೇಶದ್ರೋಹಿಗಳನ್ನು ಬೆಂಬಲಿಸ್ತಕ್ಕಂಥವ್ರು ಮತ್ತೊಮ್ಮೆ ಜನ ಆಶೀರ್ವಾದವನ್ನು ಪಡಲಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಶೆಪ್ಪಿ ನಾಸಿಪುಡಿ ಅನ್ನುವಂಥ ಬ್ಯಾಡಗಿಯ ವರ್ತಕರು ಕೂಡ ಹೌದು. ಅವ್ರ ಹೇಳಿಕೆಗಳನ್ನು ನಾವು ಸಂಪೂರ್ಣ ನಾವು ಆಲಿಸಿದ್ದಾರೆ. ಬ್ಯಾಡಗಿ ವರ್ತಕರು ಕೂಡ ಶೆಪ್ಪಿ ನಾಸಿಪುಡಿ ಅನ್ನುವಂಥದ್ದನ್ನು ಐಡೆಂಟಿಫೈ ಕೂಡ ಮಾಡಿದ್ದಾರೆ. ಬೇಕಾದ್ರೆ ಅವ್ರಿಗೆ ಫೋನಿನ ಲೊಕೇಶನ್ ನೋಡ್ಬೋದು. ಅಲ್ಲಿ ಅವರು ನಿನ್ನೆ ಶಕ್ತಿ ಸೌಧದಾಗ ಇರ್ತಕ್ಕಂಥದ್ದು ಕೂಡ ಅವ್ರ ಫೋನ್ ನಂಬರಿನ ಮ್ಯಾಗ ಅವ್ರನ್ನ ತಾವು ತನಿಖೆಗೆ ಒಳಪಡಿಸ್ಬೋದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.